ನೀಲನಭಕೆ ನೂಲ ಏಣಿ ಅಧ್ಯಾಯ 67 ಅಂದೇಕೂ ಗಂಟೆ 8 ಏಳುವ ಮನಸ್ಸು ಮಾಡಿಲ್ಲ ಶಿಶಿರ. ಮಳೆ ಬಿದ್ದು ಭುವಿ ತಂಪಾಗಿತ್ತು, ಚಳಿಯ ವಾತಾವರಣ. ಹಾಗಾಗಿ ಅವಳನ್ನು ಏಳಿಸುವ ಗೋಜಿಗೆ ಹೋಗದೆ ತನ್ನಷ್ಟಕ್ಕೆ ಎದ್ದು ಆಫೀಸಿಗೆ ತಯಾರಾಗತೊಡಗಿದ ಅಮರ್ತ್ಯ. ಕೋಟ್ ಮೈಗೇರಿಸಿಕೊಂಡು ವಾಚ್ ಕಟ್ಟಿಕೊಂಡವನು ಮುದ್ದಾಗಿ ಮಲಗಿದ್ದ ಮಡದಿಯತ್ತ ಕಣ್ಣಾಯಿಸಿದ. ಪುಟ್ಟ ಮಕ್ಕಳಂತೆ ಮುದುಡಿ ಮಲಗಿದ್ದಾಳೆ ಹುಡುಗಿ. ಅವಳ ಪುಡಿಗೂದಲು ಹಣೆಯ ತುಂಬ ಹರಡಿ ಇನ್ನಷ್ಟು ಅಂದವಾಗಿ ಕಾಣುತ್ತಿದ್ದಳು. ಅವಳ ಬಳಿ ಬಂದು ಕೂತವ ಅವಳ ತಲೆ ನೇವರಿಸಿ ಹಣೆಗೆ ಪುಟ್ಟ ಮುತ್ತಿಟ್ಟ. ನಲ್ಲನ ಧರಗಳ ಬಿಸಿ ಸ್ಪರ್ಶಕ್ಕೆ ಎಚ್ಚರವಾಗಿ ಮೆಲ್ಲಗೆ ಕಣ್ತೆರೆದಳು ಶಿಶಿರ. ಅವನು ತಯಾರಾಗಿ ಕುಳಿತಿರುವುದನ್ನು ಕಂಡು ನಿದ್ದೆಗಣ್ಣಿನಲ್ಲಿಯೇ ಗುಡ್ ಮಾರ್ನಿಂಗ್ ಅಮರ್ತ್ಯ ಎಂದಳು. ವೆರಿ ಗುಡ್ ಮಾರ್ನಿಂಗ್. ಅವಳು ಪುಟ್ಟ ನಗು ಬೀರುತ್ತಾ ತನ್ನೆರಡೂ ಕೈಗಳನ್ನು ಚಾಚಿ ಅವನನ್ನು ಬಳಿ ಕರೆದಳು. ಅವಳ ಸನ್ನೆಯನ್ನರಿತು ಅಡ್ಡಲಾಗಿ ತಲೆಯಾಡಿಸಿದ ಅಮರ್ತ್ಯ. ಹುಡುಗಿ ಸಿಟ್ಟಾದಳು. ಯಾಕೆ? ನೀನಿನ್ನೂ ಸ್ನಾನ ಮಾಡಿಲ್ಲ ಶಿಶಿರ. ನೋಡು, ನಾನು ಸ್ನಾನ ಮಾಡಿ ಬಂದು ರೆಡಿಯಾಗಿದ್ದೇನೆ. ಇವತ್ತು ಭೀಮಪ್ಪ ತಿಂಡಿ ಮಾಡಿದ್ದಾರೆ. ಏಳು, ಬೇಗ ಫ್ರೆಶ್ ಆಗಿ ತಿಂಡಿ ತಿನ್ನು ಎಂದನು. ಅವಳು ಮೂತಿ ಉಬ್ಬಿಸಿ ಅವನನ್ನು ಹತ್ತಿರ ಕೆಳೆದು ತಬ್ಬಿಕೊಂಡಳು. ಅಮರ್ತ್ಯ, ಇವತ್ತು ಆಫೀಸಿಗೆ ಹೋಗ್ಬೇಡ ಎಂದಳು ಕಣ್ಮುಚ್ಚಿ. ಅವನು ಹೊರಟು ನಿಂತಾಗಲೆಲ್ಲ ಅದೇಕೂ ಬೇಸರ ಹುಡುಗಿಗೆ. ಅವನನ್ನು ಮತ್ತೆ ಕಾಣುವುದು ಸಂಜೆಯೇ. ಅಲ್ಲಿಯ ತನಕ ಸಮಯ ನೂಗುವುದೇ ಕಷ್ಟ. ಆಮೇಲೆ ಕೇಳಿದ. ನನ್ ಜೊತೆಯೇ ಇರು. ಆಮೇಲೆ ಪುನಃ ಕೇಳಿದನು. ಅವಳು ಮಾತ್ರ ಅಪ್ಪುಗೆಯನ್ನು ಸಡಿಲಿಸುತ್ತಿಲ್ಲ. ಅವನ ಬೆಚ್ಚನೆಯ ಅಪ್ಪುಗೆಯಲ್ಲಿ ಮತ್ತೊಂದು ರೌಂಡ್ ನಿದ್ದೆ ಮಾಡಿ ಬರುವ ಆಸೆ ಆಗುತ್ತಿದೆ. ಆಮೇಲೆ ನಿಮ್ಮಜ್ಜಿ ತಲೆ. ಮುನಿಸಿನಿಂದ ಕೆಂಪಾಯಿತು ಶಿಶಿರಾಳ ಮುಖ. ಇವತ್ತು ನಾನು ಹೋಗ್ಲೇಬೇಕು ಶಿಶಿರ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆದರೆ ಸಂಜೆ ಬೇಗ ಬರುತ್ತೇನೆ. ಪ್ರತಿದಿನದಂತೆ ಮತ್ತದೇ ಸಬೂಬು ಹೇಳಿದ. ತನ್ನ ಪುಟ್ಟ ಮಡದಿಯನ್ನು ಒಲಿಸುವುದಾದರೂ ಹೇಗೆ? ಅವನನ್ನು ದೂರ ತಳ್ಳಿ, ಹೌದಾ, ಸರಿ ಹೋಗು, ಮನೆಗೆ ಬರ್ಲೇಬೇಡ. ನಿನಗೆ ನನ್ನಗಿಂತ ಆ ಎರಡನೇ ಹೆಂಡತಿನೇ ಇಷ್ಟ ಅಲ್ವಾ? ಹೋಗು, ಅಲ್ಲೇ ಇರು, ಅಲ್ಲೇ ಮಲಗು, ಅಲ್ಲೇ ಊಟ ಮಾಡು, ಹೋಗು ಎಂದು ಹುಸಿ ಮುನಿಯುತ್ತಾ ಮುಖದ ತುಂಬಾ ಬೆಡ್ಶೀಟ್ ಹೊದ್ದು ಮಲಗಿದಳು. ಅವಳ ವರಸೆಗೆ ನಕ್ಕನು ಅಮರ್ತ್ಯ. ಹೌದಾ, ಹೊರಟ್ ಹೋಗ್ಲೇನು? ಆದರೆ ನೀನಿನ್ನೂ ನನಗೆ ಕೊಡಬೇಕಾದ್ದನ್ನು ಕೊಟ್ಟಿಲ್ಲ. ತಾನು ಆಫೀಸಿಗೆ ಹೊರಡುವ ಮುನ್ನ ಪ್ರತಿದಿನ ತನ್ನ ಕೆನ್ನೆಗಿ ಮುತ್ತಿಡುತ್ತಿದ್ದಳಲ್ಲ, ಅದನ್ನು ನೆನೆದು ಹೇಳಿದ್ದ ಅಮರ್ತ್ಯ. ಅವಳಿಗೂ ಅರ್ಥವಾಗಿತ್ತು ಅವನ ಮಾತು. ಊಹು, ಇವತ್ತು ಕೊಡಲ್ಲ. ನಾನು ಬ್ರಷ್ ಮಾಡಿಲ್ಲವಲ್ವಾ, ಸ್ನಾನ ಕೂಡ ಮಾಡಿಲ್ಲ. ನಾನು ಸ್ನಾನ ಮಾಡಿ ಬಂದು ನಿನಗೆ ಮುತ್ತು ಕೊಡುವವರೆಗೆ ನಿನ್ನ ಎರಡನೇ ಹೆಂಡತಿ, ಅದೇ ಆಫೀಸ್, ಕೋಪ ಮಾಡಿಕೊಳ್ಳುತ್ತಾಳೆ. ಹೋಗು ಬೇಗ, ಮುಸುಕು ತೆರೆಯದೇ ಹೇಳಿದಳು ಶಿಶಿರ. ಪುನಃ ಅವಳ ಮುಖದತ್ತ ಬಾಗಿದ ಅಮರ್ತ್ಯ. ಸರಿ, ನೀನು ಕೊಡಬೇಡ, ನಾನೇ ಕೊಡುತ್ತೇನೆ, ಬೆಡ್ಶೀಟ್ ತೆಗಿ ಎಂದನು. ತೆಗೆಯಲ್ಲ. ಸಂಜೆ ಬೇಗ ಬರುತ್ತೇನೆ ಶಿಶಿರ, ಮತ್ತೆ ಅವಳನ್ನು ಒಲಿಸಲು ನೋಡಿದ. ಸರಿ, ಆದರೆ ನಾಳೆ ಪೂರ್ತಿ ನೀನು ರಜೆ ಹಾಕಿ ನನ್ನೊಂದಿಗಿರಬೇಕು. ಒಂದು ದಿನವಾದರೂ ರೆಸ್ಟ್ ತೆಗೆದುಕೊಳ್ಳು. ಯಾವಾಗ್ಲೂ ಕೆಲಸ ಅಂದ್ರೆ ನಿನ್ನ ಆರೋಗ್ಯದ ಗತಿಯೇನು? ನಾಳೆ ಅಮರ್ತ್ಯನ ಹುಟ್ಟುದ ದಿನ. ಆದರೆ ಅದರ ನೆನಪೇ ಇದ್ದಂತಿಲ್ಲ ಅವನಿಗೆ. ಈ ಹಿಂದೆ ಆಚರಿಸಿಕೊಂಡಿದ್ದರಲ್ಲವೇ, ಜೊತೆಗೆ ಕೆಲಸದ ಒತ್ತಡ. ಓಕೆ, ನಾಳೆ ಎಲ್ಲ ನಿನ್ನೊಂದಿಗಿರುತ್ತೇನೆ. ಖುಷಿನಾ? ಈಗಲಾದರೂ ಸಿಗುತ್ತಾ ನನ್ನ ಉಡುಗೊರೆ? ಅವನೆಂದಾಗ ತಟ್ಟನೆ ಮುಸುಕು ತೆರೆದು ನೋಡಿದಳು ಶಿಶಿರ. ಉಡುಗೊರೆ? ತಾನು ಅವನ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಕೊಡಬೇಕೆಂದಿರುವ ವಿಷಯ ಅವನಿಗೆ ತಿಳಿದು ಹೋಗಿದೆಯೇ ಎಂದು ಗಾಬರಿಯಾಯಿತು. ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿರುವ ಮಡದಿಯನ್ನು ಕಂಡು ಅಮರ್ತ್ಯ, ಏನಾಯ್ತು ಶಿಶಿರ ಕೇಳಿದ. ಯಾವ ಉಡುಗೊರೆ ಕೇಳಿದಳು. ಅವನ ಕೆನ್ನೆಗೆ ಮುತ್ತಿಟ್ಟು, ಈ ಉಡುಗೊರೆ ಎಂದನು. ಈಗ ನೆಮ್ಮದಿಯಿಂದ ಉಸಿರಾಡಿದಳು ಶಿಶಿರ. ಇದಾ ಎನ್ನುತ್ತಾ ಅವನ ಕೆನ್ನೆಗೂ ತುಟಿಯೊತ್ತಿದಳು. ಸರಿ, ನಾನು ಹೋಗಿ ಬರುತ್ತೇನೆ. ನೀನು ಬೇಗ ಎದ್ದು ತಿಂಡಿ ತಿನ್ನು, ತಡ ಮಾಡಬೇಡ ಎಂದು ಆಫೀಸಿಗೆ ಹೊರಟನು ಅಮರ್ತ್ಯ. ಆದರೆ ಅವನ ಮಾತುಗಳು ತನಗಲ್ಲವೆಂದಂತೆ ಮತ್ತೆ ಮುಸುಕೊದ್ದು ಮಲಗಿಕೊಂಡಳು ಶಿಶಿರ. ಕೊಟ್ಟ ಮಾತಿಗೆ ತಪ್ಪದಂತೆ ಸಂಜೆ ಬೇಗನೆ ವಾಪಸಾಗಿದ್ದನು ಅಮರ್ತ್ಯ. ಇಲ್ಲವಾದರೆ ಅವನ ಮುದ್ದಿನ ಮಡದಿ ಮುನಿಯುವಳಲ್ಲ. ನಾಳಿನ ಯೋಜನೆಯ ಬಗ್ಗೆ ಕೊಂಚವೂ ಅನುಮಾನ ಬರದಂತೆ ನಡೆದುಕೊಂಡಿದ್ದಳು ಶಿಶಿರ. ಅಂದು ಅವನಿಷ್ಟದ ಅಡುಗೆ ಮಾಡಿ ಬಡಿಸಿದ್ದಳು. ಇಬ್ಬರೂ ಕೆಲ ಹೊತ್ತು ಟಿವಿ ನೋಡುತ್ತಾ ಸಮಯ ಕಳೆದರು. ಟಿವಿ ನೋಡುತ್ತಂತೆಯೇ ತನ್ನ ಹೆಗಲಿಗೊರಗಿ ಮಲಗಿಬಿಟ್ಟಿದ್ದಳು ಹುಡುಗಿಯನ್ನು ಮೆಲ್ಲಗೆ ತೋಳಲ್ಲೆತ್ತಿಕೊಂಡವ ಹಾಸಿಗೆಯ ಮೇಲೆ ಮಲಗಿಸಿ ತಾನೂ ಅವಳನ್ನು ಅಪ್ಪಿಕೊಂಡು ಮಲಗಿದನು. ನಾಳೆ ಅವನು ಎಂದಿನಂತೆ ಎದ್ದು ಜಾಗಿಂಗ್ ಮುಗಿಸಿ ಬರುವಷ್ಟರಲ್ಲಿ ಅವಳು ಸ್ನಾನ ಮಾಡಿದ್ದಳು. ಇದೇನು, ಇಂದು ಇಷ್ಟು ಬೇಗ ಎದ್ದುಬಿಟ್ಟಿದ್ದಾಳೆ ಎಂದುಕೊಂಡವ ಆಶ್ಚರ್ಯದಿಂದ ಕಣ್ಣರಳಿಸಿದ. ಬಾತ್ರೋಬ್ ತೊಟ್ಟು ಕೂದಲು ಒರೆಯುತ್ತಿರುವಳನ್ನು ಹಿಂದಿನಿಂದ ಅಪ್ಪಿ, ಶಿಶಿರ, ಇಂದು ಏನು ವಿಶೇಷ, ಇಷ್ಟು ಬೇಗ ಎದ್ದಿದ್ದೀಯಾ ಎಂದನು. ಹೌದು, ಇವತ್ತು ನನಗೆ ತುಂಬ ವಿಶೇಷವಾದ ದಿನ ಅಮರ್ತ್ಯ. ಇವತ್ತು ನಿನ್ನ ಹುಟ್ಟುದ ದಿನ, ನನ್ನ ಪಾಲಿಗೂ ವಿಶೇಷವಾದ ದಿನ ಎಂದು ಹೇಳಬೇಕೆನಿಸಿದರೂ ಅಚ್ಚರಿಯನ್ನು ಹಾಳು ಮಾಡಲಿಚ್ಛಿಸದೆ, ನೀನೇ ಹೇಳಿದ್ದೀಯಾ ಇವತ್ತು ರಜೆ ಹಾಕಿ ನನ್ನೊಂದಿಗಿರುತ್ತೀಯಾ ಅಂತ.
ಇವತ್ತು ಹೊರಗಡೆ ಸುತ್ತಾಡಲು ಹೋಗೋಣ. ಇವತ್ತು ನೋ ಆಫೀಸ್ ನೋ ವರ್ಕ್, ನಿನ್ನ ಫೋನ್ ನನ್ನ ಹತ್ತಿರ ಇರುತ್ತದೆ. ಕಟ್ಟುನಿಟ್ಟು ಹೆಂಡತಿಯಂತೆ ಆಜ್ಞೆ ಹೊರಡಿಸಿದಳು ಶಿಶಿರ. ಆದರೆ ಆಫೀಸ್ನಿಂದ ಇಂಪಾರ್ಟೆಂಟ್ ಕಾಲ್ ಬಂದ್ರೆ? ಇಲ್ಲ, ನಾನು ಗಗನಣ್ಣನಿಗೆ ಎಲ್ಲ ಹೇಳಿದ್ದೇನೆ. ಇವತ್ತೊಂದು ದಿನ ನೀನಿಲ್ಲದಿದ್ದರೂ ಆಫೀಸ್ ನಡೆಯುತ್ತೆ. ಅವಳು ಅಂತಿಮ ಮಾತೆಂದಂತೆ ಹೇಳಿದಾಗ ವಿಚಿತ್ರವಾಗಿ ಅವಳನ್ನೇ ದಿಟ್ಟಿಸಿದ ಅಮರ್ತ್ಯ. ಅಂತಹ ಕೆಲಸವೇನಿದೆ ಇಂದು? ಯೋಚಿಸಿದವನಿಗೆ ಇಂದು ತನ್ನದೇ ಜನ್ಮದಿನ ಎಂದು ಹೊಳೆಯಲೇ ಇಲ್ಲ. ಅಮರ್ತ್ಯ, ಏನು ಯೋಚಿಸುತ್ತಾ ನಿಂತಿದ್ದೀಯಾ? ನಡಿ ಎಂದು ಅವನನ್ನು ಬಾತ್ರೂಮಿಗೆ ತಳ್ಳಿದಳು. ಅವನು ಮಜ್ಜನ ಮುಗಿಸಿ ಬರುವಷ್ಟರಲ್ಲಿ ಕಂದು ಕಪ್ಪು ಮಿಶ್ರ ಬಣ್ಣದ ನಾಜೂಕು ಸೀರೆಯೊಂದನ್ನು ಅಂದವಾಗಿ ಉಟ್ಟು ಒಂಟಿ ಪಿನ್ ಮಾಡಿ ಕೂದಲನ್ನು ಇಳಿಬಿಟ್ಟು ಮುದ್ದಾಗಿ ಕಾಣುತ್ತಿದ್ದಳು ಶಿಶಿರ. ಸೀರೆಗೊಪ್ಪುವ ನವಿಲಿನಾಕಾರದ ಕಿವಿಯೋಲೆ ಹಾಗೂ ಕಂಠಹಾರ, ಒಂದು ಕೈಗೆ ಬೆಳ್ಳಿಯ ಬ್ರೇಸ್ಲೆಟ್, ಮತ್ತೊಂದು ಕೈಯಲ್ಲಿ ಮುತ್ತಿನ ಬಳೆ. ಮುಖಕ್ಕೆ ಹಗುವಾಗಿ ಮೇಕಪ್ ಮಾಡಿಕೊಂಡು ಹಣೆಯ ಮಧ್ಯ ಒಂದು ಬೊಟ್ಟಿಟ್ಟವಳು ಸ್ವರ್ಗಕನ್ಯೆಯಂತೆ ಮಿನುಗುತ್ತಿದ್ದಳು. ಅವಳ ಅಂದವನ್ನು ಕಣ್ತುಂಬಿಕೊಳ್ಳುತ್ತಾ ಅವಳಿಂದ ದೃಷ್ಟಿ ಕೀಳಲಾರದೆ ನಿಂತುಬಿಟ್ಟ ಅಮರ್ತ್ಯ. ಅಯ್ಯೋ, ನೀನಿನ್ನೂ ರೆಡಿಯಾಗಿಲ್ವಾ ಶಿಶಿರ ಎಂದು ಕಪಾಟು ತೆಗೆದು ತನ್ನ ಸೀರೆಯ ಬಣ್ಣಕ್ಕೆ ಹೊಂದುವಂತಹ ಶರ್ಟ್ ಹಾಗೂ ಬ್ಲೇಸರ್ ಹೊರತೆಗೆದು, ಅಮರ್ತ್ಯ, ನೀನು ಇವತ್ತು ಈ ಬಟ್ಟೆ ಹಾಕು, ಮೊನ್ನೆ ನಾನೇ ನಿನಗೋಸ್ಕರ ತಂದಿದ್ದು. ನಾನು ತಿಂಡಿ ರೆಡಿ ಮಾಡುತ್ತೇನೆ, ಬೇಗ ರೆಡಿಯಾಗು, ನಾವಿವತ್ತು ಹೊರಗಡೆ ಹೋಗ್ತಿದ್ದೇವೆ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿ ಹೊರಗೋಡಿದಳು. ಅವಳ ಸಂಭ್ರಮವನ್ನು ಕಂಡು ಆಶ್ಚರ್ಯವಾಯಿತು ಅಮರ್ತ್ಯನಿಗೆ. ಅದೆಷ್ಟು ಖುಷಿಯಾಗಿದ್ದಳು ಶಿಶಿರ. ಎಲ್ಲಿಗೆ, ಏನು, ಎತ್ತ, ಏನೊಂದು ಹೇಳುತ್ತಿಲ್ಲ. ಅದೇ ಕುತೂಹಲವನ್ನು ಕಾಪಿಟ್ಟುಕೊಂಡು ಅವಳು ಹೇಳಿದಂತೆ ರೆಡಿಯಾದನು. ಇಬ್ಬರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದರು. ನಂತರ ಅವನನ್ನು ಅವಸರದಲ್ಲಿ ಹೊರಡಿಸಿದಳು ಶಿಶಿರ. ಅವನಿಗೆ ಅವಳೆಲ್ಲ ನಡೆಯೂ ವಿಚಿತ್ರವೆನಿಸುತ್ತಿದೆ. ಎಲ್ಲೇ ಕ್ಷಂಡನಿ ಅಂದು ಅಮರ್ತ್ಯನ ಹುಟ್ಟುದ ದಿನ. ಅದಾದರೂ ನೆನಪಿತ್ತು ಅರವಿಂದಿಗೆ. ಈ ನೆಪದಲ್ಲಾದರೂ ಮಗನನ್ನು ಮಾತನಾಡಿಸಬಹುದು ಎಂಬ ಆಸೆಯಿಂದ ಆಫೀಸಿಗೆ ಬಂದಿದ್ದರು. ಅವನ ಕ್ಯಾಬಿನೊಳವೆ ಹೋದವರನ್ನು ಸ್ವಾಗತಿಸಿದ್ದು ಅವನ ಖಾಲಿ ಖುರ್ಚಿ. ಅಂದು ಆಫೀಸಿಗೆ ಬಂದಿರಲಿಲ್ಲವಲ್ಲ ಅಮರ್ತ್ಯ? ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಗಗನನ್ನು ಕಂಡು, ಗಗನ್, ಇವತ್ತು ಅಮರ್ತ್ಯ ಬಂದಿಲ್ವಾ ಸರ್ ಎಂದರು. ಇತ್ತೀಚೆಗೆ ಅವರನ್ನು ಕಂಡರೆ ಗಗನ್ಗೂ ಅಷ್ಟಕ್ಕಷ್ಟೇ. ಆದರೆ ಅವರ ಕೈ ಕೆಳಗೆ ಕೆಲಸ ಮಾಡುತ್ತಿರುವ ಸಲುವಾಗಾದರೂ ಅವರನ್ನು ಗೌರವಿಸಬೇಕು. ಇಲ್ಲ ಸರ್, ಇವತ್ತು ಅಮರ್ತ್ಯ ಸರ್ ಬರುವುದಿಲ್ಲ. ಯಾಕೆ? ಅವರು ರಜೆ ಹಾಕಿದ್ದಾರೆ. ಇವತ್ತು ಅವರ ಹುಟ್ಟುದ ದಿನ ಅಲ್ವಾ? ಶಿಶಿರಾ ಮೇಡಂ ಕಾಲ್ ಮಾಡಿ ಹೇಳಿದರು. ಅವರಿಬ್ಬರೂ ಬೇರೇನೋ ಪ್ಲಾನ್ ಮಾಡಿದ್ದಾರಂತೆ ಇಂದು. ಪಾಪ ಇಷ್ಟು ವರ್ಷ ಹುಟ್ಟುದ ದಿನವನ್ನೇ ಆಚರಿಸಿಕೊಳ್ಳಲಿಲ್ಲ ಶಿಶಿರಾ. ಈ ವರ್ಷವಾದರೂ ಖುಷಿಯಾಗಿರಲಿ ಬೇಕೆಂದೇ ಶಿಶಿರಾಳನ್ನು ಮೇಡಂ ಎಂದು ಸಂಬೋಧಿಸಿದ್ದ. ಬಡ ಹುಡುಗಿ ಎಂದು ಅವರು ಹೀಯಾಳಿಸಿದ್ದರಲ್ಲ, ಈಗ ಅವಳು ಯಾವ ಸ್ಥಾನದಲ್ಲಿದ್ದಾಳೆ ಎಂದು ಅವರಿಗೆ ತೋರಿಸಬೇಕಿತ್ತು. ಅವನ ಮಾತುಗಳು ನೇರವಾಗಿ ಅವರ ಮನಸ್ಸನ್ನು ಇರಿದಂತಾಯಿತು. ಇಷ್ಟು ವರ್ಷಗಳಲ್ಲಿ ಒಂದು ಬಾರಿಯಾದರೂ ಮಗನ ಹುಟ್ಟುದ ದಿನದಂದು ಅವನಿಗೆ ಶುಭ ಕೋರಲಿಲ್ಲ. ಏನೋ ನೆನಪಾಗಿ ಮೊಬೈಲ್ ಹೊರತೆಗೆದರು. ಅವರು ಇವತ್ತು ಫೋನಿಗೂ ಸಿಗುವುದಿಲ್ಲ ಸರ್ ಎಂದನು ಗಗನ್. ಆದರೂ ಪ್ರಯತ್ನಿಸಿದವರಿಗೆ ನಿರಾಸೆಯಾಯಿತು. ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಓಹ್, ಈಗ ಇವರಿಗೆ ಮಗನ ಬೆಲೆ ಅರ್ಥವಾಗಿರಬೇಕು. ಆದರೇನು ಪ್ರಯೋಜನ? ಇಷ್ಟು ವರ್ಷ ಅವರನ್ನು ಅನಾಥನಂತೆ ಬೆಳೆಯುವ ಹಾಗೆ ಮಾಡಿದರು. ಛೇ, ಮನದಲ್ಲೇ ಹೇಳಿಕೊಂಡನು ಗಗನ್. ಬಂದ ದಾರಿಗೆ ಸುಂಕವಿಲ್ಲವೆಂದೇ ಭಾರವಾದ ಮನಸ್ಸು ಹೊತ್ತು ಅಲ್ಲಿಂದ ಹೊರನಡೆದರು ಅರವಿಂದ್. ಅವಳು ಕರೆದು ತಂದಿದ್ದು ಹಾಟ್ ಏರ್ ಬಲೂನ್ ರೈಡ್ ನಡೆಯುತ್ತಿರುವ ಜಾಗಕ್ಕೆ. ಆಶ್ಚರ್ಯದಿಂದ ಮಡದಿಯನ್ನು ದಿಟ್ಟಿಸಿದ ಅಮರ್ತ್ಯ. ಅಮರ್ತ್ಯ, ಇಲ್ಲಿಗೆ ಯಾಕೆ ಕರೆದು ತಂದಿದ್ದು? ನಿನಗೆ ಹಾಟ್ ಏರ್ ಬಲೂನ್ ರೈಡ್ ಇಷ್ಟ ಅಂತ ಗಗನಣ್ಣ ಹೇಳಿದ್ರು. ನೀನು ಬೇಸರವಾದಾಗೆಲ್ಲ ಹಾಟ್ ಏರ್ ಬಲೂನ್ ರೈಡ್ ಮಾಡ್ತಿದೀಯಂತೆ. ಅದಕ್ಕೆ ಬುಕ್ ಮಾಡಿದೆ. ಇವತ್ತು ನಾವಿಬ್ಬರೂ ಹೋಗೋಣ ಎಂದಳು ಅವಳು. ಅವಳನ್ನು ಕಣ್ಣಾಡಿಸದೆ ನೋಡಿದ ಅಮರ್ತ್ಯ. ಅವಳ ಕಣ್ಣಲ್ಲಿದ್ದ ಖುಷಿ ಸಂಭ್ರಮವನ್ನು ಕಂಡು ಹೃದಯ ತಂಪಾಯಿತು. ಸರಿ, ನಿನಗೆ ಖುಷಿಯಾಗುತ್ತದೆಯೆಂದ್ರೆ ಹೋಗೋಣ ಎಂದನು. ಓಹ್, ಸೋ ಸ್ವೀಟ್ ಎಂದು ಅವನ ಕೊರಳು ಬಳಸಿ ಕೆನ್ನೆಗೆ ಮುತ್ತಿಟ್ಟಳು ಶಿಶಿರ. ಆಕಾಶದಲ್ಲಿ ಹಾರಾಡುತ್ತಿದ್ದ ಹಾಟ್ ಏರ್ ಬಲೂನ್ಗಳನ್ನೊಮ್ಮೆ ತಲೆ ಎತ್ತಿ ನೋಡಿದಳು ಶಿಶಿರ. ಅವಳಿಗಿದೆಲ್ಲ ಹೊಸದು. ಒಳಗೊಳಗಿ ಸಣ್ಣದಾಗಿ ಭಯವಾಗುತ್ತಿದೆ. ಆದರೆ ಅಮರ್ತ್ಯ ಜೊತೆಗಿದ್ದಾನಲ್ಲ? ಅಲ್ಲಿನ ಪೈಲಟ್ ಮುಂಜಾಗೃತಾ ಕ್ರಮಗಳನ್ನು ವಿವರಿಸಿದ ನಂತರ ಇಬ್ಬರೂ ಬಾಸ್ಕೆಟ್ ಏರಿದರು. ಅವರಿಬ್ಬರು ಜೊತೆಗಿದ್ದವನು ಪೈಲಟ್ ಇದ್ದನು. ಶಿಶಿರ ಅಮರ್ತ್ಯನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಹಾಟ್ ಏರ್ ಬಲೂನ್ ಮೇಲೇರುತ್ತಿದ್ದಂತೆ ಅವಳ ಎದೆ ಬಡಿತ ಜೋರಾಯಿತು. ಕಣ್ಮುಚ್ಚಿ ಅವನ ತೋಳಿಗೆ ಹಣೆಯುತ್ತಿದ್ದಳು. ಏನೂ ಆಗುವುದಿಲ್ಲ ಶಿಶಿರ, ನಾನಿದ್ದೇನಲ್ಲ, ಭಯಪಡಬೇಡ ಎಂದು ಅವಳನ್ನು ಬಳಿಸಿ ನಿಂತಾಗ ಮೆಲ್ಲಗೆ ಕಣ್ತರದಳು ಶಿಶಿರ. ಬಲೂನ್ ಎತ್ತರಕ್ಕೆ ಹಾರುತ್ತಾ ಹೋದಂತೆ ಕೆಳಗಿನ ಪ್ರಪಂಚವನ್ನು ಅಚ್ಚರಿಯಿಂದ ಕಾಣತೊಡಗಿದಳು. ವಾವ್ ಅಮರ್ತ್ಯ, ಎಷ್ಟು ಬ್ಯೂಟಿಫುಲ್ ಇದು! ವಾವ್! ಖುಷಿಯಲ್ಲಿ ಕುಣಿಯುವಂತಾಯಿತು ಶಿಶಿರಾಳಿಗೆ. ಅವನನ್ನು ಖುಷಿಪಡಿಸಲೆಂದು ಕರೆದು ತಂದು ಅವನಿಗಿಂತ ತಾನೇ ದುಪ್ಪಟ್ಟು ಖುಷಿಪಟ್ಟಿದ್ದಳು. ಸ್ವಚ್ಛಂದವಾಗಿ ಬೀಸುತ್ತಿರುವ ತಂಪು ಗಾಳಿ, ಬೆಳ್ಮುಗಿಲು, ಕೆಳಗೆ ಹಚ್ಚ ಹಸಿರಿನ ನಿಸರ್ಗಡ ಸಿರಿ.
ತನ್ನವನಿಗೆ ಶುಭ ಕೋರಲು ಇದಕ್ಕಿಂತ ಒಳ್ಳೆಯ ಸಮಯ ಇರಲು ಸಾಧ್ಯವಿಲ್ಲ ಎನಿಸಿತು. ಅಮರ್ತ್ಯ ಮಧುರದನದಲ್ಲಿ ಕರೆದಳು. ಹಾ ಅವನನ್ನು ತನ್ನಟ್ಟ ತಿರುಗಿಸಿಕೊಂಡು, ಇವತ್ತು ಏನು ವಿಶೇಷ ಅಂತ ಗೊತ್ತಿಲ್ವಾ ಎಂದಳು. ಅವನು ಹುಬ್ಬು ಬೆಸೆದು ಅವಳನ್ನೇ ನೋಡಿದ. ಕ್ರಮೇಣ ಅವನ ಹುಬ್ಬಿನ ಗಂಟು ಸಡಿಲಾಯಿತು. ತುಟಿಗಳು ಮೆಲ್ಲಗೆ ಹಿಗ್ಗಿದವು. ಇಂದಿನ ವಿಶೇಷವೇನೆಂದು ನೆನಪಾಗಿತ್ತು ಅವನಿಗೆ. ಅವನ ಸಮೀಪದಲ್ಲಿ ನಿಂತು ಕೊರಳ ಸುತ್ತ ಕೈ ಹಾಕಿದವಳು, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಲವ್ ಎಂದಳು. ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ. ತನ್ನ ತಾಯಿ ಸತ್ತಾಗಿನಿಂದ ಇಷ್ಟು ವಿಶೇಷವಾಗಿ ಯಾರೂ ಅವನಿಗೆ ಶುಭ ಕೋರಲಿಲ್ಲ. ಥ್ಯಾಂಕ್ ಯು ಮೈ ಡಿಯರ್ ವೈಫಿ ಎಂದನು. ಮುದ್ದಾಗಿ ನಕ್ಕುಬಿಟ್ಟಳು ಶಿಶಿರ. ತನ್ನ ಬ್ಯಾಗಿನಿಂದ ಪುಟ್ಟ ಕಪ್ ಕೇಕ್ ಒಂದನ್ನು ಹೊರತೆಗೆದಳು. ಇಲ್ಲಿ ದೊಡ್ಡ ಕೇಕ್ ಕಟ್ ಮಾಡುವುದು ಅಲೋ ಇಲ್ಲವಂತೆ. ಸದ್ಯಕ್ಕೆ ಈ ಪುಟ್ಟ ಕೇಕ್ ಎಂದು ಸ್ವಲ್ಪ ಮುರಿದು ಅವನಿಗೆ ತಿನ್ನಿಸಿದಳು. ಅವಳ ಕೈಯಿಂದ ಸಣ್ಣ ಬೆಲ್ಲದ ಚೂರು ತಿಂದರೂ ಅವನ ಪಾಲಿಗೆ ಅಮೃತವೇ. ಅವನಿಗಾಗಿ ಎಷ್ಟೆಲ್ಲಾ ಮಾಡಿದ್ದಾಳೆ ಅವನ ಪುಟ್ಟ ಮಡದಿ. ಆಕಾಶದಲ್ಲಿ ಹುಟ್ಟುಹಬ್ಬದ ಆಚರಣೆ. ಅಮರ್ತ್ಯ, ಯಾಕೆ ನೀನಿಷ್ಟು ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಕೇಳಿದಳು. ನಾವು ಸಂತೋಷವಾಗಿ ನೆಮ್ಮದಿಯಾಗಿದ್ದರೆ ಪ್ರತಿದಿನವೂ ಹುಟ್ಟುಹಬ್ಬವೇ ಶಿಶಿರ. ಇಷ್ಟು ವರ್ಷದಲ್ಲಿ ನನಗೆ ಯಾವತ್ತೂ ಹುಟ್ಟುಹಬ್ಬ ಆಚರಿಸಿಕೊಳ್ಳಬೇಕೆಂದು ಅನಿಸಲೇ ಇಲ್ಲ. ನನ್ನ ಬದುಕು ಸಾರ್ಥಕವಾಗಿದೆ, ನಾನು ಸಂತೋಷವಾಗಿದ್ದೇನೆ ಎಂದು ಅನಿಸಿರಲೇ ಇಲ್ಲ. ನಕಲಿ ನಗುಮುಖ ಹೊತ್ತು ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಆಚರಿಸಿಕೊಂಡು ರಾತ್ರಿ ಮಲಗುವಾಗ ಕಣ್ಣಲ್ಲಿ ಮತ್ತದೇ ನೀರು. ನಾವು ಸಂತೋಷದಿಂದ ಜೀವಿಸುತ್ತಿದ್ದರೆ ಮಾತ್ರ ಹುಟ್ಟುಹಬ್ಬಕ್ಕೊಂದು ಅರ್ಥ. ಅದಕ್ಕೆ ಇಷ್ಟು ವರ್ಷ ನಾನು ಆಚರಿಸಿಕೊಂಡಿಲ್ಲ. ಆದ್ರೆ ಈ ಜನ್ಮದಿನ ನನ್ನ ಪಾಲಿಗೆ ತುಂಬಾ ವಿಶೇಷ. ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಇಬ್ಬರನ್ನೇ. ಒಂದು ನನ್ನ ತಾಯಿ, ಇನ್ನೊಬ್ರು ಕಣ್ಣರಳಿಸಿ ಕೇಳಿದಳು. ಅವನು ಉತ್ತರಿಸದೆ ಮೆಲುನಗುತ್ತಾ ಅವಳ ಬಾಯಿಗೆ ಕೇಕಿಟ್ಟು ಅವಳನ್ನಪ್ಪಿಕೊಂಡ. ನಿನ್ನ 101ನೇ ಬರ್ತಡೆಯಲ್ಲಿ ಕೇಕ್ ತಿನ್ನೋದಕ್ಕೆ ಹಲ್ಲಿರುವುದಿಲ್ಲ ನೋಡು. ಆಗ್ಲೂ ನಾನು ನಿನ್ನೊಂದಿಗಿರುತ್ತೇನೆ ಅಮರ್ತ್ಯ. ಇನ್ನು ಮುಂದೆ ಪ್ರತಿ ವರ್ಷವೂ ನಿನ್ನ ಹುಟ್ಟಿದ ದಿನವನ್ನು ನೀನು ಖುಷಿ ಖುಷಿಯಿಂದ ಆಚರಿಸಿಕೊಳ್ಳಬೇಕು ಎಂದವಳ ಕಣ್ಣುಗಳು ಖುಷಿಯಿಂದ ಹನಿಗೂಡಿದವು. ನೀನು ನನ್ನ ಜೊತೆಗಿರುವಾಗೆಲ್ಲ ನನಗೆ ಸಂಕ್ರಾಂತಿಯೇ ಶಿಶಿರ. ಈ ಆಚರಣೆ ಇಲ್ಲದಿದ್ದರೂ ಚಿಂತೆಯಿಲ್ಲ. ನೀನು ಸದಾ ನನ್ನೊಂದಿಗಿದ್ದು ಬಿಟ್ಟರೆ ಸಾಕು ಎಂದು ಒಲುಮೆಯಿಂದ ಅವಳ ನೆತ್ತಿಗೆ ತುಟಿಯೂರಿದ. ಆ ಮುದ್ದಾದ ಜೋಡಿಗಳನ್ನು ಕಂಡು ತಂಗಾಳಿ ನಾಚಿದರೆ ಬೆಳ್ಮುಗಿಲು ದೃಷ್ಟಿ ತೆಗೆದಿತ್ತು. ತಮ್ಮೊಂದಿಗಿದ್ದ ಪೈಲಟ್ ಕಡೆ ತಿರುಗಿ, ಅಂಕಲ್ ತೊಗೊಳ್ಳಿ ಕೇಕ್, ಇವತ್ತು ನನ್ನ ಹಸ್ಬೆಂಡ್ ಬರ್ತಡೆ ಎಂದಳು. ಆತ ಚಂದವಾಗಿ ನಕ್ಕು ಸ್ವಲ್ಪ ಕೇಕ್ ಮುರಿದು ಬಾಯಿಗಿರಿಸಿಕೊಂಡು, ಹ್ಯಾಪಿ ಬರ್ತ್ಡೇ ಯಂಗ್ ಮ್ಯಾನ್ ಎಂದನು ಅಮರ್ತ್ಯನಿಗೆ. ಥ್ಯಾಂಕ್ಸ್ ಎಂದವ ತಾನೂ ಪ್ರತಿಯಾಗಿ ನಗು ನೀಡಿದ. ಅದಾಗಲೇ ಹಾಟ್ ಏರ್ ಬಲೂನ್ ಬಹಳ ಎತ್ತರದಲ್ಲಿತ್ತು. ಒಮ್ಮೆ ಕೆಳಗೆ ನೋಡಿದ ಶಿಶಿರಾಳಿಗೆ ತಲೆ ತಿರುಗಿದಂತಾಯಿತು. ಅಮರ್ತ್ಯ, ನನಗೆ ತಲೆ ಸುತ್ತುತ್ತಿದೆ ಎಂದು ತಲೆ ಹಿಡಿದುಕೊಂಡವಳನ್ನು ತಕ್ಷಣ ಎದೆಗೊರಗಿಸಿಕೊಂಡ. ಸಾಕು ಸರ್, ಲೈನ್ ಮಾಡ್ಬಿಡಿ ಎಂದನು. ಅವನ ಅಣತಿಯ ಮೇರೆಗೆ ನಿಧಾನವಾಗಿ ಕೆಳಗಿಳಿಯತೊಡಗಿತು ಹಾಟ್ ಏರ್ ಬಲೂನ್. ಮುಂದುವರೆಯುವುದು.